ಏನಾಗಿದೆ ಸಮಸ್ಯೆ ಅಂದ್ರೆ 1 ವರ್ಷ ಮೊದಲ ಮುಗಿಬೇಕಾಯ್ತು ಕೆಲಸ, ಮುಗಿಸಿಲ್ಲ ಇವರು. ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರು. ತಮ್ಮಲ್ಲಿ ಬಂದ್ವಿ ನಾವು, ಲಾಸ್ಟ್ ಟೈಮ್ ಬಂದ್ವಿ, 3 ತಿಂಗಳಲ್ಲಿ ನಡೆದು ಇದು ಮಾಡ್ಕೊಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ನಿಮ್ಮ ಮುಂದೆನೆ ಸ್ಟೇಷನ್ ಎಲ್ಲ ಆಯ್ತು. ಆದ್ಮೇಲೆ ಮತ್ತೆ 6 ತಿಂಗಳಾದ್ರೂ ಆಗಿಲ್ಲ. ಮತ್ತೆ ನಾವೆಲ್ಲ ಕೇಳಿದ್ವಿ, ಏನಪ್ಪ ಈ ತರ ಏನು ಅಂತ ಕೇಳಿದ್ವಿ. ಮುಗಿಸ್ಬಿಡ್ತೀವಿ ಸರ್, ಜನವರಿಗೆಲ್ಲ ಬ್ರಿಡ್ಜ್ ಕೊಡ್ಬಿಡ್ತೀವಿ ನಿಮಗೆ, ಬ್ರಿಡ್ಜುನು ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಸರ್ ಆಯ್ತು. ಇವಾಗ ಕೆಲಸನೇ ನಿಲ್ಲಿಸ್ಬಿಟ್ಟು 3 ತಿಂಗಳಾಗಿದೆ. ಕೆಲಸ ಟೋಟಲ್ ಆಗಿ ನಿಲ್ಲಿಸ್ಬಿಟ್ಟು 3 ತಿಂಗಳಾಗಿದೆ. ಆ ಕಡೆ ಧೂಳು, ಡಸ್ಟ್ ಇನ್ಸ್ಪೆಕ್ಷನ್, ಮಕ್ಕಳಿಗೆ ಇನ್ನೊಂದು, ರಾತ್ರಿ ಹೊತ್ತು ಲೈಟ್ಗಳಿಲ್ಲ, ಹೆಣ್ಮಕ್ಳು ಓಡಾಡಂಗಿಲ್ಲ. ಎಂಪ್ಲಾಯ್ಸ್ ಇಲ್ಲಿ ಕೆಲಸ ಮಾಡೋರೆಲ್ಲ 8-9 ಗಂಟೆವರೆಗೆ ಅಂಗಡಿಗಳು ತೆರೀತಾ ಇದ್ರು, 6 ಗಂಟೆಗೆ ಹೊರಟ್ಬಿಡ್ತಾರೆ. ಟೀ ಅಂಗಡಿಯವರು, ಬೋಂಡ ಮಾಡ್ತಾ ಇರೋರು ಗಾಡಿಗಳು ನಿಲ್ಸ್ಕೊಂಡು ಏನೋ ಜೀವನ ನಡೆಸ್ತಾ ಇದ್ರು. ಅವ್ರ ಜೀವನ ಎಲ್ಲ ಹಾಳಾಗೋಗಿದೆ. ಇಲ್ಲಿ ಒಂದು 20 ಜನ ಅವ್ರದೆಲ್ಲ ಟೀ ಮಾರೋರ್ದೆಲ್ಲ ಟಮಾಟಾ ಗಾಡಿಗಳು ಬರ್ತವೆ. ಅವ್ರು ರಾತ್ರಿ ಹೊತ್ತು ರೈತರು ಬರ್ತಾರೆ, ಲೇಬರ್ ಬರ್ತಾರೆ, ಊಟ ಸಿಕ್ಕಲ್ಲ. ಯಾಕಂದ್ರೆ 6 ಗಂಟೆಗೆ ಮುಚ್ಚಿಬಿಡ್ತಾರೆ, 11 ಗಂಟೆವರೆಗೂ ಊಟ ಮಾಡ್ತಾರೆ. ಲೇಬರ್ ಎಲ್ಲ ಎಲ್ಲಿ ತಿನ್ನೋದು ಊಟ? ಆ ತರ ತುಂಬಾ ತೊಂದರೆಗಳ ಹೇಳ್ಬೇಕಾದ್ರೆ ಲೀಸ್ಟ್ ತುಂಬಾ ದೊಡ್ಡದಿದೆ. ಅಷ್ಟು ತೊಂದರೆ ಆಗಿದೆ. ಕೆಲಸ ನಿಲ್ಸ್ಬಿಟ್ಟು 3 ತಿಂಗಳಾಗಿದೆ. ದಯವಿಟ್ಟು ನಿಮ್ಮ ಮೂಲಕ ಈ ಕಾಂಟ್ರಾಕ್ಟರ್ಗಳನ್ನ, ಈ ಹೈವೇ ಅವ್ರನ್ನ ತಾವು ನಮಗೆ ಸೋಮವಾರ ಕರೆಸ್ಬಿಟ್ಟು ಅವ್ರ ಮುಖಾಂತರ, ಯಾಕಂದ್ರೆ ಇವ್ರ ಎಂಪ್ಲಾಯ್ಸ್ ಬಂದಿರೋದು ಲಾಸ್ಟ್ ಟೈಮ್, ಇವ್ರ ಮುಂದೆನೆ ಮಾತಾಡೋದು ಏನು ಪ್ರಯೋಜನಕ್ಕೆ ಬಂದಿಲ್ಲ. ಅದರಿಂದ ದಯವಿಟ್ಟು ನೀವು ಸೋಮವಾರ ಕರೆಸಿ ನಮಗೆ ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಇಲ್ಲಾಂದ್ರೆ ಮುಂದೆ ನಾವು ಹೋರಾಟ ಹೆಂಗ್ ಮಾಡ್ತೀವಿ ಅಂದ್ರೆ, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾವು. ಯಾಕಂದ್ರೆ ತಂಬಳಿ ಎಲ್ಲ ಇದೆ ಸರ್, 2 ತಿಂಗಳಾಯ್ತು ಕೆಲಸ ಮುಗೀತಾ ಇದೆ. ಬ್ರಿಡ್ಜ್ ಅಷ್ಟು ಮಾತ್ರ, ಬ್ರಿಡ್ಜ್ ಇಲ್ಲಿ ಹಾಕಕ್ಕೆ ಇವರು ಎಷ್ಟು ಕೆಲಸ ಇದು ಮಾಡಿದ್ದಾರೆ. ಇವಾಗ 5 ಕೋಟಿ ಎಕ್ಸ್ಟ್ರಾ, ಬೇರೆ ಪಬ್ಲಿಕ್ ದುಡ್ಡು 5 ಕೋಟಿ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಇವಾಗ ಪಬ್ಲಿಕ್ ದುಡ್ಡು ಸರಿ ಮಾಡ್ಕೊಂಡು ಹೋಗ್ಲಿ, ಕೆಲಸ ಆದ್ರೂ ಮಾಡಿದಾರಾ? ಇಲ್ಲ. ಈ ತರ ತುಂಬಾ ತೊಂದರೆ ಆಗಿದೆ. ನಿಮ್ ಮೇಲೆ ಭರವಸೆ ಇಟ್ಟು ನಾವು వచ్చేసి ಧರಣಿ ಹಿಂಪಡಿತಾ ಇದ್ವಿ ನಾವು. ಇಲ್ಲಾಂದ್ರೆ ನಾವು ಇದು ಮಾಡ್ತಾ ಇದೀವಿ ಸರ್ ಅಂದ ರಾಣಪ್ಪ. ಮಾತಾಡೋಣ, ನೀನು ಒಂದು ನಿಮಿಷ ಮಾತಾಡು. ಇಲ್ಲಿ ಕೊಡಿ, ಮಾತಾಡ್ತಾರೆ.